ಅವರಷ್ಟು ಅನುಭವ ಇಲ್ಲದೇ ಇರ್ಬೋದು. ಆದರೆ ನನ್ನ ಪ್ರಕ್ರಿಯೆಗಳನ್ನ ನಾನು ಖುದ್ದಾಗಿ ಹೋಗಿ ಕೆಲವೆಲ್ಲ ಗಮನಿಸ್ತೀನಿ. ಭಾಳಷ್ಟು ಜನ ಲೆಟ್ರ್ ಕೊಟ್ಬಿಟ್ಟು ಫೋನಲ್ಲಿ ಹೇಳ್ಬಿಟ್ಟು PAಗಳು ಕಳಿಸಿ ಫಾಲೋಅಪ್ ಮಾಡ್ತಾನೆ. ನಾನು ಪ್ರತಿಯೊಂದು ಕೆಲಸಕ್ಕೂ ನಾನು ಖುದ್ದಾಗಿ ಸೆಕ್ರೆಟರಿ ಇರಲಿ, ಅವ್ರ MD ಇರಲಿ, ಆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿದ್ರೆ, ಡೈರೆಕ್ಟರ್ಸ್ ಇದ್ದರೆ ನಾನು ಖುದ್ದಾಗಿ ಹೋಗಿ ಚರ್ಚೆ ಮಾಡ್ತೀನಿ. ನಾನು ಸ್ಪರ್ಧೆ ಮಾಡಲ್ಲ, ಚುನಾವಣೆ ಮಾಡ್ತೀವಿ. ಚುನಾವಣೆ ಜವಾಬ್ದಾರಿ ನಾನು ತಗೋತೀನಿ. ಹೌದು. ಈಗ 4 ಗ್ರಾಮ ಪಂಚಾಯತಿಗಳಿಗೆ ಸೇರ್ಪಡೆ ಆಗಿವೆ, 8 ಗ್ರಾಮಗಳಷ್ಟು ಸೇರ್ಪಡೆ ಆಗಿವೆ, ಇನ್ನೊಂದಷ್ಟು ಗ್ರಾಮಗಳ ಸೇರ್ಪಡೆ ವಿಚಾರದಲ್ಲಿ ಕೂಗಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತಾರೆ? ಈಗ ನಗರಸಭೆ ಇಂದ ಅನಾನುಕೂಲ ಆಗ್ತದೆ ಅಂದರೆ, ಈಗ ನಮಗೆ ಕೆಲವರು ಇದ್ದವರು ಏನೋ ಇಲ್ಲೋ ಗೊತ್ತಿಲ್ಲ, ಈ ಚನ್ನಸಂದ್ರದವರು, ಉಪ್ಪಿನಕೆರೆಯವರು, ವೈದ್ಯನಾಥ್ಪುರದವರು, ನಮ್ಮ ಯಮಲಳ್ಳಿಯವರು, ಮರ್ಕರದೊಡ್ಡಿ ಬಿಡಿ ಸೇರ್ಕೊತದೆ. ಈ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ನಮ್ದು ಸೇರಿಸ್ಬಿಡಿ ಅನ್ನುವಂಥದ್ದು ಬಹಳಷ್ಟು ಜನ ಒತ್ತಡ ಹಾಕಿದ್ದಾರೆ. ಇನ್ನೂ ನಿರಂತರವಾಗಿ ಕೇಳ್ತಾ ಇದ್ದಾರೆ, ಸೇರಿಸ್ಬಿಡಿ, ನಮ್ದು ಈ ಜೊತೆಗೆ ಸೇರ್ಕೊಬಿಡಿ. ಆದರೆ ಅನಾನುಕೂಲ ಆಗೋದಿದ್ರೆ ಯಾಕೆ ಅವ್ರು ಕೇಳ್ತಾರೆ? 100ಕ್ಕೆ 100 ಬಹಳಷ್ಟು ಜನ ಈಗ ಅಭಿವೃದ್ಧಿ ಆಗ್ಬೇಕಾದ್ರೂ ನಮ್ಮ ಹತ್ರ ಕೇಳ್ತಾರೆ. ಅಶೋಕ್ ಹತ್ರ ಹೋಗಿ ಕೇಳೋಕ್ಕಾಗತ್ತಾ? ಅಲ್ಯಾರ ಚಲವಾದಿ ಹತ್ರ ಹೋಗಿ ಕೇಳೋಕ್ಕಾಗತ್ತಾ? ವಿರೋಧ ಪಕ್ಷದವ್ರು ಇದ್ದೇ ಇರ್ತಾರಲ್ಲ, ಅದನ್ನೇನು ಹೇಳುವಂಥದ್ದು ಏನಿದೆ? ಅಲ್ಲ, ನಾವು ನನಗೆ ಏನು ಹೇಳಿದ್ರು, ನಿಂದು ಅವಧಿ 2 ವರ್ಷ ಒಳ್ಳೆ ಕೆಲಸ ಮಾಡು ಅಂದ್ರೆ, ಅದಕ್ಕೆ ನಾನು ಹೇಳೋದು, ನಾನಿರುವವರೆಗೂ ನಾನು ರಾಜಕಾರಣ ಮಾಡಬೇಕು, ನನ್ನ ನಂತರ ನನ್ನ ಮಕ್ಕಳು, ನನ್ನ ಕುಟುಂಬಸ್ಥರು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದವನಲ್ಲ. ನಾನೇನೋ ಒಂದು ಕೊರೋನಾ ಟೈಮಲ್ಲಿ ಒಂದಿಷ್ಟು ತಾಲೂಕಿಗೆ ಒಂದಷ್ಟು ಅನುಕೂಲ ಮಾಡಬೇಕು, ಅವೇರ್ನೆಸ್ ಮಾಡಬೇಕು, ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದು. ಕ್ರಮೇಣ ಜನರ ಜೊತೆ ಒಡನಾಟ ಜಾಸ್ತಿಯಾಗಿ ಚುನಾವಣೆಗೆ ನಿಲ್ಲುವಂಥ ಪರಿಸ್ಥಿತಿ ಬಂತು. ಜನರು ನನ್ನ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ. ಆ ವಿಶ್ವಾಸಕ್ಕೋಸ್ಕರ ನಾನು ಅಟ್ಲೀಸ್ಟ್ ಇಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಬೇಕು ಅಭಿವೃದ್ಧಿ ವಿಚಾರದಲ್ಲಿ. ಜನರ ನಿರೀಕ್ಷೆಗೆ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸನ ಮಾಡೋಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಅವ್ರ ಥರ ನಾನು ಮಂತ್ರಿ ಆಗಬೇಕು, DCM ಆಗಬೇಕು, ವಿರೋಧ ಪಕ್ಷದ ನಾಯಕನಾಗಬೇಕು ಅಂತ ಕನಸು ಇಟ್ಕೊಂಡು ನಾನಿಲ್ಲಿ ಕೆಲಸ ಮಾಡ್ತಾಯಿಲ್ಲ. ಜನರಿಗೆ ಅನುಕೂಲ ಮಾಡೋಕ್ಕೆ, ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಉದ್ದೇಶ ಅಷ್ಟೇ, ಜನರಿಗೆ ಬದುಕು ಕಟ್ಕೊಡುವಂಥದ್ದು, ಒಳ್ಳೇದು ಮಾಡೋ ಉದ್ದೇಶ ನಮ್ಮದು. ಅವ್ರದ್ದು ಅಧಿಕಾರ ಇಟ್ಕೊಳ್ಳೋದು, ಹಿಂಬಾಗ್ಲಿಂದ ಹೋಗಿ ಅಧಿಕಾರ ಇಟ್ಕೊಳ್ಳೋದು, ಈ ಪ್ರವೃತ್ತಿ ಅವ್ರದ್ದು. ಮಾಡ್ತೀನಿ, 100% ಮಾಡ್ತೀನಿ. ಸವಾಲೇ ಅನ್ಕೊಳ್ಳಿ, ಸವಾಲೇ ಇದು. ಭಾಳಷ್ಟು ಈಸಿಯಾಗಿ ಹೆಂಗೆ ಎತ್ಕೊಬಂದವ್ರು ಅನ್ನೋದು ಇತಿಹಾಸ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟು. ಒಬ್ಬ ನಾಯ್ಡು ನಿಂತರೆ ಇನ್ನೊಬ್ಬ ನಾಯ್ಡಿಗೆ ದುಡ್ಡು ಕೊಟ್ಟು ಚುನಾವಣೆಗೆ ನಿಲ್ಲಿಸ್ತಾರೆ. ನೇರವಾಗಿ ಬಂದು ಫೈಟ್ ಮಾಡುವಂಥ ಸಾಮರ್ಥ್ಯ ಇಲ್ಲ. ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಹೋಗಿ ಅಲ್ಲಿ ಪಕ್ಕದ BTM ಲೇಔಟಲ್ಲಿ ನಿಂತ್ಕೊಂಡು ಗೆಲ್ಲಿ ನೋಡೋಣ. ಇವ್ರು 7 ಬಾರಿ ಗೆದ್ದವರು, ವಿರೋಧ ಪಕ್ಷದ ನಾಯಕರು, ಡೆಪ್ಟಿ CM 5 ಖಾತೆಗೆ 5 ಸಾರಿ ಮಂತ್ರಿ ಆದವರು. BTM ಅಲ್ಲಿ ನಿಂತ್ಕೊಂಡು ಗೆಲ್ಲಿ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ಪಾಪ BJPಯವರು. ಅಷ್ಟು ದೊಡ್ಡ ಲೀಡ್ರು ಠೇವಣಿಯಾಗಿ ಕಳ್ಕೊಬಂದ್ರು ಕನಕಪುರದಲ್ಲಿ. ಬೇಡ, ಪಕ್ಕಕ್ಕೆ ರಾಮನಗರಕ್ಕೆ ಬಂದು ನಿಂತ್ಕೊಳ್ಳಿ ಚುನಾವಣೆಗೆ. ನೋಡೋಣ, ಶಕ್ತಿ ಪಾಪ ಭಾಳ ಮಾತಾಡ್ತಾರಲ್ಲ, ಅವ್ರ ಶಕ್ತಿ ಪರೀಕ್ಷೆ ಮಾಡೋಣ. ಯಾರು ಪಾಪ ಆಸಕ್ತಿ ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ. ಬೇರೆ ಬೇರೆ ಥರ ಅಡ್ಜಸ್ಟ್ಮೆಂಟ್ ಇದೆ ಅಲ್ಲಿ, ನನಗೆ ತಿಳಿದಿರೋ ಪ್ರಕಾರ. ಈ ಬಾರಿ ನೋಡೋಣ, ಅಲ್ಲಿ ವಹಿಸ್ಕೊಳ್ಳೋಣ ಬಿಡಿ, ಸಂದರ್ಭ ಬಂದರೆ. ಹೇಳಿ. ಏನು ಗಿಚ್ಚಲಗೆರೆ ಗ್ರಾಮ ಪಂಚಾಯತಿಗೆ ಈಗ ಅಲ್ಲಿ ಇಂಡಸ್ಟ್ರಿಯಲ್ ವರಮಾನ ತುಂಬಾ ಇದೆ, ಕೋಟ್ಯಾಂತರ ರೂಪಾಯಿ ವರಮಾನ ಇದೆ. ಆ ವರಮಾನ ತಪ್ಪೋಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ವರಮಾನ ಅಲ್ಲಿಗೆ ಅಭಿವೃದ್ಧಿಗೆ ಉಪಯೋಗಿಸ್ತಾರಲ್ಲ, ಗೆದ್ಲಿಗೆರೆನಾಗ ಅದಕ್ಕೆ ಬಳಸ್ಬೋದು, ಅದಕ್ಕೇನು ಬಳಸಬಾರ್ದು ಅಂತ ಏನಿಲ್ಲ. ಮತ್ತು ಇನ್ನೂ ಒಂದು ಮಾತು ಹೇಳ್ತೀನಿ ಅವ್ರಿಗೆ, ಟ್ಯಾಕ್ಸು ನೀವು ಕಟ್ಬಿಡಕ್ಕೂ ಅಷ್ಟು ಕಟ್ಟಬೇಕು ಅಂತ ಅಪಪ್ರಚಾರ ಮಾಡ್ತಾರಲ್ಲ. ನಾನು ನಿಮ್ಮ ಮುಂದೆ ಭರವಸೆ ಕೊಡ್ತಾ ಇದ್ದೀನಿ, ಇನ್ನೂ 5 ವರ್ಷ
ಅವ್ರಿಗೆ ಯಾವುದೇ ₹1 ಹೊರೆ ಆದರೆ ಅದನ್ನು ನಾನು ಭರಿಸ್ತೀನಿ. ನನ್ನ ಸ್ವಂತ ಹಣನ ಗೆದ್ಲೆಗೆರೆ ಗ್ರಾಮಸ್ಥರಿಗೆ ನಾನು ಭರಿಸ್ತೀನಿ. ಅದು ನನ್ನ ಜವಾಬ್ದಾರಿ. ಮಾಜಿ ಶಾಸಕರು ಹೇಳ್ತಾರೆ ಪ್ರಪೋಸಲ್ ನಗರಸಭೆ ಪ್ರಪೋಸಲ್ ನಾನು ಇದ್ದಾಗಲೇ ನಾನು ಶಾಸಕನಾಗಿದ್ದಾಗ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಯಾಕೆ ಮಾಡಲಿಲ್ಲ? ಅವ್ರು 2 ವರ್ಷ ಇರಲಿಲ್ಲಲ್ಲ, 4 ಬಾರಿನಾ ಇಲ್ಲಿ 3 ಬಾರಿನಾ? 3 ಬಾರಿ 3 ಅವಧಿಗೆ ಮಾಡೋಕ್ಕಾಗಿಲ್ವಾ ನಗರಸಭೆನ? 2 ಬಾರಿ ಅವರ ಪಕ್ಷದವರು ಪಟ್ಟಣ ಪಂಚಾಯತಿ ಮಾಡ್ತೀನಿ, ಇದು ನಗರಸಭೆ ಮಾಡ್ತೀನಿ ಅವರೇ ಅನೌನ್ಸ್ ಮಾಡಿದ್ರು. ಅವಾಗ ಇವ್ ಪ್ರತಿಭಟನೆ ಇಲ್ಲ. ಅಲ್ಲ, ಮಾಡಿದ್ರು, ಮಾಡ್ಲಿಲ್ವಲ್ಲ, ಅವ್ರ ಕೈಲಿ ಮಾಡೋಕ್ಕಾಗಿಲ್ವಲ್ಲ, ಅದು ಒಪ್ಕೋತಾ ಇಲ್ಲ ಸೋಲು, ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂತ. ಇದನ್ನ ಟ್ವಿಸ್ಟ್ ಮಾಡಿ ಹೇಳ್ತಾರೆ ಈಗ. ಮುಖ್ಯಮಂತ್ರಿ ಜನರಿಗೋಸ್ಕರ ಬಿಟ್ಟೆ, ಇನ್ನೊಂದು ಬಿಟ್ಟೆ, ನಾನು 90% ಕೆಲಸ ಮಾಡಿದೆ ಅಂತಾರಲ್ವಾ. 90% ಕೆಲಸ ಮಾಡಿದ್ರೆ ನೀವೆಲ್ಲ ಹಳ್ಳಿಗೆ ಬರ್ತೀರಾ, ಪ್ರತಿ ಸಲ ಗುದ್ಲಿ ಪೂಜೆಲಿ ನೀವೆಲ್ಲ ಭಾಗವಹಿಸ್ತೀರಾ. ಹಳ್ಳಿಗಳ ಪರಿಸ್ಥಿತಿ ನೋಡಿದ್ದೀರಾ, ರಸ್ತೆಗಳು ನೋಡಿದ್ದೀರಾ ಹೆಂಗಿವೆ ಅಂತ. ನಾವೆಲ್ಲ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಂತೂ ನಿಮ್ಗೆ 2-3 ಸರಿ ನಾನು ನೆನಪಿಸ್ದೆ ಹೆಂಗಿದೆ ರಸ್ತೆಗಳನ್ನ. ರಸ್ತೆ ಊರ್ ಥರ ಇದೆಯಾ ಇದು ಇಲ್ವಾ ಅಂತ ನೀವು ಸ್ವಲ್ಪ ಗಮನಿಸ್ಕೊಳ್ಳಿ ಅಂತ ನಾನು ಕೆಲವನ್ನೆಲ್ಲ ಹೇಳಿದ್ದೀನಿ. 90% ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಯಾಕೆ ಇರ್ತಿತ್ತು ಇಲ್ಲಿ? ಜನ ಬೆಳಗ್ಗೆ ಎದ್ರೆ 200-300 ಜನ ನಾವು ಪಬ್ಲಿಕ್ಸ್ ಅಟೆಂಡ್ ಮಾಡ್ತೀವಿ. ಪ್ರತಿಯೊಬ್ಬರು ದಿನನಿತ್ಯ ಬರ್ತಾರೆ, ನಮ್ಗೆ ಇದೊಂದು ಬ್ಯಾಲೆನ್ಸ್ ಆಗ್ಬಿಟ್ಟಿದೆ, ಈ ಕೆಲಸ ನಾಳೆ ಬ್ಯಾಲೆನ್ಸ್ ಆಗ್ಬಿಟ್ಟಿದೆ, ಈ ರಸ್ತೆ ಬ್ಯಾಲೆನ್ಸ್ ಆಗ್ಬಿಟ್ಟಿದೆ, ಡ್ರೈನ್ ಇಲ್ಲ, ಕುಡಿಯೋ ನೀರಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಜನರು ಹೇಳೋದು. ಅಷ್ಟು ಕೆಲಸ ಆಗಿದ್ರೆ ಯಾಕೆ ಈ ಪರಿಸ್ಥಿತಿ ಇರ್ತಾ ಇತ್ತು ಮೊದಲು? ಅದು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕು. ಅದು ಹೇಳಿದ್ರೆ ಮತ್ತೆ ರಿಪೀಟ್ ಅದನ್ನೇ ಕೇಳ್ತಿರಲ್ಲ. ಆಗ್ಬೇಕು ಅನ್ನೋ ಆಸೆ ನಮ್ಗಿದೆ. ಈಗ ಆಗ್ತಾರೆ ಅನ್ನೋ ಆಶಾ ಭಾವನೆ ಅವ್ರು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಹೈಕಮಾಂಡ್ ಯಾವತ್ತು ಹೇಳ್ತಾರೆ ಆವತ್ತು ಏನಾದ್ರು ತೀರ್ಮಾನ ಆಗ್ತದೆ. ಸೊ ನಾವೆಲ್ಲ ಹೇಳಿಕೆ ಕೊಡೋದು ಅದರಿಂದ ಏನು ನಿರ್ಧಾರ ಆಗಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನಾದ್ರು ಆಗ್ತದೆ. ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ಆಗ್ತಾರೇನೋ ಆತ್ಮವಿಶ್ವಾಸ ಇದೆ, ಆಗಬೇಕು ಅನ್ನೋ ಆಸೆನೂ ನಮ್ದು ಇದೆ. ಈಗ ಹೈಕಮಾಂಡು ನಮ್ಮ ರಾಜ್ಯಕ್ಕೆ ಬಂದಾಗ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋ ಕೆಲಸನ ಪ್ರತಿಯೊಬ್ಬರು ಮಾಡ್ತಾರೆ. ಇವರು ಕೂಡ ಇವತ್ತು ಹೋಗಿ ಮೈಸೂರಿನಲ್ಲಿ ಭೇಟಿ ಮಾಡಿ ರಿಸೀವ್ ಮಾಡಿಕೊಂಡು ಅಲ್ಲಿಂದ ಅವರು ಏನೋ ತಮಿಳ್ನಾಡಿಗೆ ಹೋಗುವಂಥ ಪ್ರವಾಸ ಇದೆ, ಸೊ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಈಗ ಏರ್ಪೋರ್ಟಲ್ಲಿ ಬರ್ತಾರೆ, ಅಲ್ಲೇನು ಚರ್ಚೆ ಮಾಡ್ತಾರೆ, ಚರ್ಚೆ ಏನಾರು ಇದ್ದಾಗ ಡೆಲ್ಲಿಲಿ ಆಗ್ತದೆ. ಅವ್ರು ಸಭೆ ಕರೆದ್ರೆ ಚರ್ಚೆ ಡೆಲ್ಲಿಲಿ ಆಗ್ತದೆ. ಇಲ್ಲೇನು ಆ ಥರದ ಚರ್ಚೆ ಏನು ಆಗಲ್ಲ. ನಾನು ಹೇಳಿದೆ ಕಳೆದ ಬಾರಿನೂ, ನಾವೆಲ್ಲ ಹೋಗಿದ್ದು ಹೊಸ ಶಾಸಕರುಗಳು, ಹೊಸದಾಗಿ ಆಯ್ಕೆಯಾದಂಥವ್ರು. ಸ್ವಲ್ಪ ಯಂಗ್ಸ್ಟರ್ಸು ಇದ್ದಾರೆ, ಭಾಳಷ್ಟು ಜನ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ಅವಕಾಶ ಕೊಡಿ. ನೀವೇನೋ ಮಂತ್ರಿಮಂಡಲ ರಚನೆ ಮಾಡ್ತೀವಿ ಅನ್ನೋದಾದರೆ ಹೊಸಬರಿಗೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ ಅನ್ನೋದು ಕೇಳಲಿಕ್ಕೆ ಹೋಗಿದ್ದೆ ನಾವು. ಇದೆ, 100ಕ್ಕೆ 100 ಇದೆ. ಈಗ CM ಅವ್ರನ್ನ ಬಿಟ್ಕೊಡಿ ಅಂತೂ ಯಾರು ನಾವು ಕೇಳ್ತಿಲ್ಲ. ಅದು ಪ್ರಶ್ನಾತೀತವಾದ ವಿಚಾರ. ಬಟ್ ಏನಂದ್ರೆ ಅವರ ಒಂದು ಶ್ರಮಕ್ಕೆ ಅವ್ರಿಗೊಂದು ಅವಕಾಶ ಬೇಕು ಅನ್ನುವಂಥದ್ದು ಎಲ್ಲರದ್ದು ಬೇಡಿಕೆ. ಕೊಟ್ಟು ಮಾತ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ನಾವು ಮಾತಾಡಲ್ಲ. ಯಾಕೆ ನಾವು ಚರ್ಚೆಯಲ್ಲಿ ಇರಲಿಲ್ಲ, ನಾವು ಅದರಲ್ಲಿ ಭಾಗವಹಿಸಿರಲಿಲ್ಲ. ನಾವು ನಮ್ಮ ವಿಚಾರ ಅಷ್ಟೇ ಕೇಳ್ತೀವಿ, ಬೇರೆ ವಿಚಾರ ಯಾಕೆ ಮಾತಾಡೋಣ? CM ವಿಚಾರ ನಾವೇನು ಕೇಳಲ್ಲ. ಏನ್ ಗೊಂದಲ ಏನು ಇಲ್ವಲ್ಲ ಸದ್ಯಕ್ಕೆ. ಏನಿದೆ ಗೊಂದಲ? ಅದನ್ನೇ ರಿಕ್ವೆಸ್ಟ್ ಮಾಡ್ದೋ ನಾವು. ಈಗ ಅದು ಶಾಂತವಾಗಿದೆಯಲ್ಲ ಹೈಕಮಾಂಡ್ ಸೀಟ್. ಈಗ ನೋಡಿ, ಈಗ ನೀವು ಹೋಗಿ ನಾನೇನಾದ್ರು ಒಂದು ಸಣ್ಣದಾಗಿ ಹೇಳಿದ್ರೆ ಅದೊಂದು ಯೂಸ್ ಮಾಡ್ತೀರಿ ನೀವು. ಇದು ಇಲ್ಲಿ ಚರ್ಚೆ ಬರ್ತಾದೆ, ಪಕ್ಷದಲ್ಲಿಲ್ಲ. ಸೊ ವದಂತಿಗೆ ನಾವೇನು ಕಿವಿ ಕೊಡೋದು ಬೇಡ, ಅಧಿಕೃತವಾಗಿ ಬರಲಿ.
ಅಧಿಕೃತವಾಗಿ ಬಂದಾಗ ಮಾತಾಡೋಣ, ಚರ್ಚೆ ಮಾಡೋಣ. ಸರ್, ಕೆಲವು ತಿಂಗಳಿಂದ ಡ್ರಾಮಾ ಕೇರ್ ಸೆಂಟರ್ ನ ಮದ್ದೂರು ಮಾಡಬೇಕು ಅಂತ ಹೇಳಿ ಡ್ರಾಮಾ ಕೇರ್ ಸೆಂಟರ್ ಮದ್ದೂರು ಮಾಡಬೇಕು ಅಂತ ಹೇಳಿ ಸಚಿವರ ಜೊತೆ ಚರ್ಚೆ ಮಾಡಿದ್ರಿ. ಈಗ ಸುಮಾರು ಸಮಯ ಮಂಡ್ಯದಲ್ಲಿ ಮಾಡಬೇಕು ಅಂತ ಜಾಗ ಕೇಳ್ತಾ ಇದಾರೆ. ಜಾಗ ನಾನೇ ಕೊಡ್ತೀನಿ, 5 ಎಕರೆ ಜಾಗ ಬೇಕು ಮಿನಿಮಮ್ ಡ್ರಾಮಾ ಕೇರ್ ಸೆಂಟ್ರಿಗೆ. ಈಗಾಗಲೇ ನಾವು ತಾಲೂಕು ಕಚೇರಿ ಎದುರುಗಡೆ 5 ಎಕರೆ ಜಾಗನೂ ಗುರುತಿ ಸ್ಕೆಚ್ ಮಾಡಿಸಿ ಎಲ್ಲವೂ ಕೂಡ ನನ್ನ ಪತ್ರನೂ ಮುಖ್ಯಮಂತ್ರಿಗೆ ಬರೆದು ಕೊಟ್ಟಿದ್ದೀನಿ. ಈಗ ಆ ಚರ್ಚೆ ಆದ ನಂತರ ಸಚಿವರು ಚರ್ಚೆ ಮಾಡಿದ ನಂತರ ಈಗ ಪುನಃ ಅದು ಚರ್ಚೆ ಆಗಿದೆ. ಈಗ ಮಂಡ್ಯದಲ್ಲಿ ಬೇಕು ಅಂತ. ಈಗ ಮಂಡ್ಯದಲ್ಲಿ ಜಿಲ್ಲಾ ಹಾಸ್ಪಿಟ್ಲ್ ಇದೆ, ಸ್ವಲ್ಪ ಮುಂದಕ್ಕೆ ಹೋದರೆ ಮೈಸೂರು ಸಿಗುತ್ತೆ. ಇಲ್ಲಿ ಈಚೆಗೆ ರಾಮನಗರ ಆಗಲಿ ಬೆಂಗಳೂರಾಗಲಿ ದೂರ. ಮದ್ದೂರಲ್ಲಾದರೆ ಒಂದು ಸೆಂಟ್ರ್ ಪಾಯಿಂಟು, ಈ ಕಡೆ ಮಳವಳ್ಳಿ, ಈ ಕಡೆ ಕುಣಿಗಲ್ ಭಾಗ, ಕೆಸ್ತೂರು ಭಾಗ, ಭಾಳಷ್ಟು ಒಂದು ಸೆಂಟ್ರ್ ಪಾಯಿಂಟ್ ಆಗ್ತದೆ. ಮತ್ತು ಹೈವೇ ಇಲ್ಲಿ ಹೋಗಿರೋದ್ರಿಂದ ಇದು ಭಾಳಷ್ಟು ಉಪಯೋಗಕ್ಕೆ ಬರ್ತದೆ ಮದ್ದೂರಲ್ಲಿ ಆಗೋದ್ರಿಂದ. ಸೊ ಹಾಗಾಗಿ ನಮ್ಮ ಮನವಿ ಮದ್ದೂರಲ್ಲೇ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನಾನು ನಮ್ಮ ತಹಸೀಲ್ದಾರ್ ಎಲ್ಲ ಸರ್ವೆ ಮಾಡಿ 5 ಎಕರೆ ಸಪ್ರೇಟ್ ಅದಕ್ಕೆ ಅಂತಲೇ ಜಾಗನ ಗುರುತಿಸಿ ಸ್ಕೆಚ್ ಮಾಡಿ ನಾನೊಂದು ಪತ್ರ ಮಾಡಿ ಮುಖ್ಯಮಂತ್ರಿಗಳಿಗೂ ನಾನು ಕೊಟ್ಟಿದ್ದೀನಿ. ಲಾಸ್ಟ್ ಪ್ರಶ್ನೆ ಇನ್ನೊಂದು, ಈ ಗಿಜಿಲ್ಗೆರೆ ಗ್ರಾಮಸ್ಥರ ಪರವಾಗಿ ಪ್ರಾಬ್ಲಮ್ ಆದಾಗ ಏನಂತಂದ್ರೆ ಅಲ್ಲಿರುವಂತಹ ಸೊಸೈಟಿ ಮತ್ತೆ ಡೈರಿ ಯಾವುದೂ ಹೋಗಲ್ಲ. ಡೈರಿನೂ ಗೆದ್ಲಿಗೆರೆಲ್ಲೇ ಇರ್ತದೆ, ಸೊಸೈಟಿನೂ ಗೆದ್ಲಿಗೆರೆಲ್ಲೇ ಇರ್ತದೆ. ಮೇಲ್ಮಟ್ಟದಲ್ಲಿ ಅದು ಕ್ಲಿಯರ್ ಆಗಿದೆ ಹಾಗೆ ನಾವೇ ಹೇಳ್ತಾ ಇದೀವಲ್ಲ, ಆ ಥರದ್ದು ಯಾವುದೂ ಬದಲಾವಣೆ ಆಗಲ್ಲ. ಈ ಉದಾಹರಣೆ ಗುತ್ತಲ್ಲಿ ಇಲ್ಲ ಸರ್, ದೊಡ್ಡ ಹಾಲು ಉತ್ಪಾದಕರ ಸಹಕಾರ ಸಂಘಟನೆ ಇದೆ. ಗುತ್ತಲಲ್ಲಿ ಇಲ್ವಾ? ಗುತ್ತಲಲ್ಲಿ ನಡೀತಾ ಇಲ್ವಾ? ಗುತ್ತಲು ನಗರಸಭೆ ಇದೆ, ಅದು ಈಗ ಹಳ್ಳಿ ತರನೇ ಇದೆ, ರೈತರು ಇನ್ನೂ ಹಳ್ಳಿನೇ ಅದು. ಈಗ ಅವ್ರು ಹೇಳೋ ಥರ ರೈತರಿಗೆ ಯಾವುದೇ ಥರದ ತೊಂದರೆ ಆಗಲ್ಲ, ಯಾವುದೇ ಅನಾನುಕೂಲ ಕೂಡ ಆಗಲ್ಲ. ಮಿಲ್ಕ್ ಸೊಸೈಟಿ ಇದೆ. ಸರಿ, ಹೋರಾಟ ಮಾಡ್ತಾರೆ. ಕಡೆಯದಾಗಿ ಕೈಗೊಳ್ಳುವಂತ ಕೆಲಸ ಮಾಡ್ತೀರಾ? ಇಲ್ಲ ಆ? ನಗರಸಭೆ ಸೇರ್ಪಡೆ ಆಗಿರೋದ್ರಿಂದ ಕೈಗೊಳ್ಳುವಂತ ಕೆಲಸ ಮಾಡ್ತೀರಾ? ಅವ್ರ ಹೋರಾಟಕ್ಕೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮುಂದುವರಿತೀರಾ? ಈಗ ಕೈ ಬಿಡೋದು ನನ್ನ ಕೈಲಿಲ್ಲ, ಕೈ ಬಿಡೋದು ನಮ್ಮ ಕೈಲಿಲ್ಲ. ಅವ್ರ ಪಾಪ ಯಾರೋ ಬಿಡಿಸ್ಕೊಡ್ತಾರಂತೆ, ಅವ್ರೇನೋ ಬಿಡಿಸ್ಕೊಟ್ರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಬಿಡಿಸ್ಕೊಂಡ್ರೆ ಪಾಪ ಯಾರೋ ನ್ಯಾಷನಲ್ ಲೀಡರ್ಗಳು ಬಿಡಿಸ್ಕೊಡ್ತೀವಿ ಅಂತ ಬಂದಿದ್ರಲ್ಲ, ಅವ್ರು ಬಿಡಿಸ್ಕೊಟ್ರೆ ನಮ್ದೇನು ಅಭ್ಯಂತರ ಇಲ್ಲ, ಬಿಡಿಸ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.